ಈತ ವೃತ್ತಿಯಲ್ಲಿ ಮೆಕ್ಯಾನಿಕ್, ಹೈ ಎಂಡ್ ಬೈಕ್ಗಳ ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ನಿನ್ನೆ ಸರ್ವಿಸ್ಗೆ ಬಂದಿದ್ದ BMW ಬೈಕ್ ಸರ್ವಿಸ್ ಮಾಡಿ ಟ್ರಯಲ್ಗೆ ತೆಗೆದುಕೊಂಡು ಹೋಗಿದ್ದ. ಆದರೆ ಕಾರಿಗೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಏನಾಯ್ತು ಬನ್ನಿ ನೋಡೋಣ. ಕಾರು ಹಾಗೂ BMW ಬೈಕ್ ನಡುವೆ ಆಕ್ಸಿಡೆಂಟ್. ಸ್ಥಳದಲ್ಲೇ ಸಾವನ್ನಪ್ಪಿದ ರೇಸ್ ಬೈಕ್ ಮೆಕ್ಯಾನಿಕ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಶೇಖ್ ನಶೀರ್ ಅಹಮದ್. ಬೈಕ್ ಸ್ಟೆಂಟ್ ರೇಸಿಂಗ್ ಮಾಡೋರ ಪಾಲಿಗೆ ಬೆಸ್ಟ್ ಮೆಕ್ಯಾನಿಕ್ ಎನಿಸಿಕೊಂಡಿದ್ದ. ರಾತ್ರಿ ಸಂಭವಿಸಿದ ಅಪಘಾತದಲ್ಲಿ ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಜಯನಗರ ನಿವಾಸಿ ಶೇಖ್ ನಶೀರ್ ವೃತ್ತಿಯಲ್ಲಿ ಬೈಕ್ ಮೆಕ್ಯಾನಿಕ್. ಚಿಕ್ಕಂದಿನಿಂದಲೇ ಮೆಕ್ಯಾನಿಕ್ ಕೆಲಸದಲ್ಲಿ ನಿಪುಣನಾಗಿದ್ದ. ಹೈ ಎಂಡ್ ಬೈಕ್ ಸರ್ವಿಸ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ. ಇದರ ಮಧ್ಯೆ ಅಲ್ಲಲ್ಲಿ ಏರ್ಪಡಿಸೋ ಬೈಕ್ ರೇಸ್ ಕಾಂಪಿಟೇಷನ್ಗಳಲ್ಲೂ ಭಾಗಿಯಾಗ್ತಿದ್ದ. ಇದರ ನಡುವೆ ನಿನ್ನೆ BMW ಬೈಕ್ ಸರ್ವಿಸ್ಗೆ ಬಂದಿತ್ತು. ಅದನ್ನು ಸರ್ವಿಸ್ ಮಾಡಿ ಟೆಸ್ಟ್ ರೈಡ್ಗೆ ಹೋದಾಗ ದುರಂತ ಸಂಭವಿಸಿದೆ. ನನಗೆ ಕಸಿನ್ ಆಗಬೇಕು ಸರ್, 10 ಗಂಟೆ ರಾತ್ರಿ 10 ಗಂಟೆಗೆ ಹಂಗೆ ಗಾಡಿ ಕಸ್ಟಮರ್ ತೊಗೊಂಡು ಬಂದಿದ್ದು. ಅವನು ಸ್ಪೋರ್ಟ್ಸ್ ಬೈಕ್ ಮೆಕ್ಯಾನಿಕ್. ಇವನು ಗಾಡಿ ಟ್ರಯಲ್ ಮಾಡಲಿಕ್ಕೆ, ಬರೀ ನೋಡಲಿಕ್ಕೆ ಚೆನ್ನಾಗಿದೆಯಾ ಏನು ಅಂತ ಬರೀ 200 ಮೀಟರ್ಸ್ ಅಶೋಕ ಪಿಲ್ಲರ್ ನೋಡೋಣ ಅಂತ ಹೋಗಿರೋದು. ಇವರು ಒನ್ ವೇಯಿಂದ ಇಲ್ಲ, ಮುಂದೆಯಿಂದ ಬಂದಿರೋದು. ಅದಿನ್ನು CCTV ನೋಡೋ ತನಕ ನಮ್ಗೆ ಏನು ಹೇಳಕ್ ಆಗಲ್ಲ. ಈ ವೇಳೆ ಇನ್ನೇನು ಒಂದು ರೌಂಡ್ ಸುತ್ತಿ ಗಾಡಿ ಕಂಡೀಷನ್ ಚೆಕ್ ಮಾಡಿ ಬರೋಣ ಅಂತ ಹೋಗಿದ್ದ ಶೇಖ್ ನಶೀರ್ ಅಹಮದ್ ಅಶೋಕ ಪಿಲ್ಲರ್ ಬಳಿ ಬರ್ತಿದ್ದಂತೆ ಕಾರಿಗೆ ಡಿಕ್ಕಿಯಾಗಿದೆ. ಆ ವೇಳೆ ಕೆಳಗೆ ಬಿದ್ದ ಶೇಖ್ ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಮೆಕ್ಯಾನಿಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕಸ್ಟಮರು ತುಮಕೂರಿಂದ ಬಂದಿರೋದು. ರಾತ್ರಿ ಅವನು ಸ್ವಲ್ಪ ಅರ್ಜೆಂಟ್ ಮಾಡಿ ಬೆಳಿಗ್ಗೆ ನಾನು ಎಲ್ಲೋ ಹೋಗ್ಬೇಕು, ಸ್ವಲ್ಪ ತೋರಿಸ್ಬಿಡಿ ಗಾಡಿ, ಯಾಕಂದ್ರೆ ಅವ್ನು ನಿಲ್ಸ್ಬಿಟ್ಟಿದ್ದ ಒಳಗಡೆ ಗಾಡಿ. ಇಲ್ಲ ನನಗೆ ತೋರಿಸ್ಬಿಡಿ, ಸ್ವಲ್ಪ ನಾನು ತೊಗೊಂಡು ಹೋಗ್ಬಿಡ್ತೀನಿ, ಬೆಳಿಗ್ಗೆ ನನಗೆ ಬರ್ಲಿಕ್ಕೆ ಆಗಲ್ಲ, ತುಮಕೂರಿಂದ ಬರೋದು ನಾನು, ಸ್ವಲ್ಪ ದಯವಿಟ್ಟು ಅಂತ. ಅವನು ಇಲ್ಲ, ಅವ್ನು ನಿಲ್ಸ್ಬಿಟ್ಟಿದ್ದ, ಅಂಗಡಿ ಮುಚ್ಚಿಬಿಟ್ಟಿದ್ದ. ಅವ್ನು ಇನ್ಸಿಸ್ಟ್ ಮಾಡಿ ನನಗೆ ಬರೀ ನೋಡ್ಬಿಡ್ತೀನಿ, ನನಗೆ ತೊಗೊಂಡು ಹೋಗ್ಬಿಡ್ತೀನಿ, ಯಾಕಂದ್ರೆ ನಾಳೆ ತುಮಕೂರು ಹೋಗ್ಬೇಕು ನಾನು ಅಂತ ಇನ್ಸಿಸ್ಟ್ ಮಾಡಲಿಕ್ಕೆ ಅವನು ಹೋಗಿದ್ದ. ಘಟನೆಯಲ್ಲಿ ಮತ್ತೊಬ್ಬ ಸವಾರನಿಗೆ ಗಂಭೀರವಾದ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶೇಖ್ ನಶೀರ್ ಅಹಮದ್ ಹೆಲ್ಮೆಟ್ ಧರಿಸದೆ ಸವಾರಿ ಮಾಡಿದ್ದು ಸಾವು ಸಂಭವಿಸೋದಕ್ಕೆ ಕಾರಣ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.